ಕೊಲರಾಡೋ ಟ್ರಾವೆಲ್ ವ್ಲಾಗ್ ಸೀರೀಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ. ಬಟ್ ಬ್ರೇಕ್ ತೊಗೊಂಡು ನಾರ್ಮಲ್ ವ್ಲಾಗ್ ಹಾಕ್ತಾ ಇದ್ದೀನಿ. ಇವತ್ತು ಡಿಸೆಂಬರ್ 24th ಎಲ್ಲರೂ ಹೊರಗಡೆ ಬಂದಿದ್ದೀವಿ. ಮಕ್ಕಳಿಗೆ ಇವಾಗ ಕ್ರಿಸ್ಮಸ್ ಹಾಲಿಡೇಸ್ ಇದೆ, ಡಿಸೆಂಬರ್ 19th ಜಾನ್ವರಿ 6th ಬಟ್ ನನಗೆ ಹುಷಾರಿಲ್ಲರ ಕಾರಣ ಎಲ್ಲೂ ಹೊರಗಡೆ ಹೋಗಿರಲಿಲ್ಲ. ಅಮೆರಿಕಾದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಕ್ರಿಸ್ಮಸ್ ಇರೋದ್ರಿಂದ ಎಲ್ಲ ಕಡೆ ಲೈಟ್ ಶೋಗಳಿರುತ್ತೆ. ಎಲ್ಲ ಮನೆಗಳ ಮುಂದೆ ಲೈಟ್ಸ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ರೋಡ್ಗಳು ಕೂಡ ಈವ್ನಿಂಗ್ ಟೈಮ್ ಎಸ್ಪೆಷಲಿ. ರೀಸೆಂಟಾಗಿ ಟ್ರಿಪ್ಗಂತೂ ಹೋಗಿ ಬಂದಿದ್ದೀವಿ. ಸರಿ, ದೂರ ಎಲ್ಲೂ ಟ್ರಾವೆಲ್ ಮಾಡೋದು ಬೇಡ, ಬಟ್ ಒಂದಿನ ಪೂರ್ತಿ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದ್ವಿ. ಹೇಗೂ ಡಿಸೆಂಬರ್ 24th and 25th ಆಫೀಸ್ಗೆ ರಜಾ ಇತ್ತು ಹಸ್ಬೆಂಡ್ಗೆ. ಸೊ ಹಾಗಾಗಿ 24th ಫುಲ್ ಡೇ ಹೊರಗಡೆ ಕರ್ಕೊಂಡು ಹೋಗ್ತೀವಿ ಅಂತ ಮೊದಲೇ ಮಾತುಕತೆ ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ಬೆಳಗ್ಗೆನೇ ಎದ್ದು ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ರೆಡಿಯಾಗಿ ಹೊರಗಡೆ ಬಂದ್ವಿ. ಮಕ್ಕಳಿಗೆ ಬಿರಿಯಾನಿ ಮತ್ತು ಪರೋಟ ಅಂತ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಕುಪ್ಪಸ್ವಾಮಿ ರೆಸ್ಟೋರೆಂಟ್ ಅಂತ ಇದೆ ಡಾಲಸಲ್ಲಿ, ತುಂಬಾ ಇಷ್ಟ ಆಗುತ್ತೆ ಅಲ್ಲಿ ಬಿರಿಯಾನಿ ಮತ್ತು ಪರೋಟ. ಸೊ ಅಲ್ಲೋಗಿ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿ ಟಾರ್ಗೆಟ್ ಇತ್ತು. ಸರಿ, ಹೋಗಿ ಒಂದು ಏನಾದರೂ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಫುಲ್ ಸ್ಟೋರ್ ರೌಂಡ್ ಓಡಿದ್ವಿ. ಏನೋ ಅಂಥದ್ದು ಇಷ್ಟ ಆಗಿದ್ದು ಸಿಗಲಿಲ್ಲ. ಫೋನ್ ಏನಾದರೂ ಎಕ್ಸ್ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಸರಿ, ಇರೋ ಫೋನ್ಗಳೆಲ್ಲ ಚೆನ್ನಾಗಿ ವರ್ಕ್ ಆಗ್ತಿದೆ, ಈಗ ಸದ್ಯಕ್ಕೆ ಬೇಡ, ನೆಕ್ಸ್ಟ್ ಇಯರ್ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಲೈಟಾಗಿ ಅಂದರೆ ಓಡಾಡಿಕೊಂಡು ವಿಂಡೋ ಶಾಪಿಂಗ್ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ವಿಟ್ರುವನ್ ಪಾರ್ಕ್ಗೆ ಬಂದಿದ್ದೀವಿ. ಸೊ ಈ ಪಾರ್ಕ್ ಅಂತ ಅಂದರೆ ಏನೋ ಒಂಥರ ಸೆಂಟಿಮೆಂಟ್, ನಮಗೆ ತುಂಬಾ ಮೆಮೊರೀಸ್ ಇದೆ ಈ ಪಾರ್ಕಲ್ಲಿ. ಯಾಕಂದರೆ ನಾವು ಇಂಡಿಯಾಯಿಂದ ಅಮೆರಿಕಾಗೆ ಬಂದಾಗ ಡಿಸೆಂಬರ್ ಮಂತಲ್ಲಿ ಅಂದರೆ ಈ ಕ್ರಿಸ್ಮಸ್ ಮಂತಲ್ಲಿ ಮೊದಲನೇ ಸರಿ ವಿಟ್ರುವನ್ ಪಾರ್ಕ್ಗೆ ಲೈಟ್ ಶೋ ನೋಡೋಕ್ಕೆ ಅಂತ ಬಂದಿದ್ವಿ. ಆವಾಗ ನಮಗೆ ಅಮೆರಿಕಾ ಹೊಸದಲ್ವಾ, ಸೊ ಏನೋ ಒಂಥರ ಖುಷಿ. ಎಲ್ಲಿ ನೋಡಿದ್ರು ಲೈಟ್ಸ್. ಸೊ ಇದೆಲ್ಲ ಮಿನಿ ವ್ಲಾಗ್ಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಹಳೆ ವ್ಲಾಗ್ಸ್ಗಳಲ್ಲಿದೆ. ಒಂದು ಮೆಮೊರೀಸ್ ಹಂಗೆ ರಿಕ್ರಿಯೇಟ್ ಆಯಿತು ಇಲ್ಲಿಗೆ ಬಂದಾಗ. ಬಟ್ ಮೊದಲನೇ ಸರಿ ನಾವು ಅಮೆರಿಕಾ ಬಂದಾಗ ಈ ಪಾರ್ಕ್ ನೋಡೋದಕ್ಕೂ ಇಷ್ಟು ವರ್ಷಗಳು ಕಳೆದು ಈ ಪಾರ್ಕ್ ನೋಡೋದಕ್ಕೂ ತುಂಬಾ ಚೇಂಜಸ್ ಇದೆ. ಏನೇ ಹೇಳಿ, ಹಳೆ ನೆನಪುಗಳನ್ನಂತೂ ಯಾವತ್ತೂ ಮರೆಯೋಕ್ಕೂ ಆಗೋದಿಲ್ಲ, ಹಾಗೆ ಅಳ್ಸಾಕೋದಕ್ಕೂ ಆಗೋದಿಲ್ಲ. ಅಷ್ಟು ಬ್ಯೂಟಿಫುಲ್ ಮೆಮೊರೀಸ್ ಈ ಪಾರ್ಕಿಗೆ ಬಂದಾಗ ರೀಕ್ರಿಯೇಟ್ ಆಗ್ತಾ ಇರುತ್ತೆ. ಆವತ್ತು ನಾವು ಈ ಜಾಗಕ್ಕೆ ಬಂದಾಗ ಹೇಗಿದ್ವಿ, ಇವತ್ತು ಇದೇ ಜಾಗಕ್ಕೆ ಬಂದಾಗ ನಾವು ಎಲ್ಲಿದ್ದೀವಿ, ಇದೆಲ್ಲ ನೆನಪಾಗ್ತಾ ಇರುತ್ತೆ. ಸೊ ನಾವು ಅಪಾರ್ಟ್ಮೆಂಟಿಂದ ಸ್ವಂತ ಮನೆಗೆ ಬಂದಿದ್ದೀವಿ. ಮಕ್ಕಳು ಚಿಕ್ಕವರಿದ್ರು, ತುಂಬ ದೊಡ್ಡವರಾಗಿದ್ದಾರೆ ಇವಾಗ. ಸೊ ಸಾಕಷ್ಟು ಬದಲಾವಣೆಗಳಾಗಿದೆ ಜೀವನದಲ್ಲಿ. ಸೊ ಎಲ್ಲ ಒಳ್ಳೆ ಮೆಮೊರೀಸ್ನ ಹಾಗೆ ಸ್ಟೋರ್ ಮಾಡ್ಕೊಂಡು ನಿಮ್ಮ ಜೊತೆಗೂ ಕೂಡ ನನ್ನ ಮೆಮೊರೀಸ್ನ ಶೇರ್ ಮಾಡಿದೆ. ಸೊ ಹಾಗೆ ಇಲ್ಲಿ ಮರಗಳ ಮೇಲೆ ಎಷ್ಟು ಚೆನ್ನಾಗಿ ಬಣ್ಣ ಬಣ್ಣದ ಲೈಟ್ಸ್ನೆಲ್ಲ ಹಾಕಿದ್ರು. ಸೊ ನೀವೆಲ್ಲರೂ ನೋಡಲಿ ಅನ್ನೋದಕ್ಕೋಸ್ಕರ ವಿಡಿಯೋ ಕೂಡ ಮಾಡಿಕೊಂಡೆ. ಸೊ ಈ ಪಾರ್ಕ್ ನೋಡಿದಾದ್ಮೇಲೆ ನೆಕ್ಸ್ಟ್ ಡಾಲಸಲ್ಲಿ ಲೈಟ್ ಶೋಸ್ ಇರುತ್ತೆ. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ದೆ. ಆದರೆ ಮಕ್ಕಳು ವರ್ಷ ಹೋಗ್ತೀವಿ, ಈ ವರ್ಷ ಬೇಡ, ಬೋರ್ ಆಗುತ್ತೆ ಅಂತ ಹೇಳಿದ್ರು. ಸೊ ಆ ಪ್ಲಾನ್ ಕೂಡ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾಯಿತು. ಸರಿ, ಇಲ್ಲಿಂದ ನೆಕ್ಸ್ಟು ಎಲ್ಲಿಗೆ ಹೋಗೋದು, 10 ಗಂಟೆವರೆಗೂ ಮನೆಗೆ ಕರ್ಕೊಂಡು ಹೋಗೋದಿಲ್ಲ ಅಂತ ಹೇಳಿದ್ದೀನಿ. ಸರಿ, ಏನಪ್ಪ ಮಾಡೋದು, ನೆಕ್ಸ್ಟ್ ಎಲ್ಲಿಗೆ ಕರ್ಕೊಂಡು ಹೋಗೋದು ಇದೇ ಯೋಚನೆ ಮಾಡ್ತಾ ಇದ್ದೆ. ಇನ್ನು ಹಸ್ಬೆಂಡ್ ಅಂತೂ ನನಗೆ ಬಿಟ್ಬಿಟ್ಟಿದ್ರು, ನಿನ್ನಿಷ್ಟ, ಎಲ್ಲಿಗೆ ಹೇಳ್ತೀರಾ ನಾನು ಕರ್ಕೊಂಡು ಹೋಗ್ತೀನಿ ಅಷ್ಟೇ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಫೋಟೋಸ್ ಕ್ಲಿಕ್ ಮಾಡ್ತಾ ಇದ್ದಾರೆ, ನನ್ನ ತಲೆಯಲ್ಲಿ ಅದೇ ಓಡ್ತಾ ಇತ್ತು, ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು ಏನು ಅಂತ ಹೇಳ್ಬಿಟ್ಟು. ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.